ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ಕೇಳಿಸ್ಕೊತಾ ಇದ್ದೀರಾ ನಿಮ್ಮ ಫೇವ್ರೆಟ್ ಹುಡುಗಿ ಪೂಜಾ ದೀಪ್ ಮಾತಾಡ್ತಿರೋದನ್ನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸ್ಮಾಲ್ ಟಾಪಿಕ್ ತಂದಿದ್ದೀನಿ, ಕನ್ಸಿಸ್ಟೆನ್ಸಿ ಬಗ್ಗೆ ಮಾತಾಡೋಣ. ಇರ್ರೆಸ್ಪೆಕ್ಟಿವ್ ಆಫ್ ದಿ ಔಟ್ಕಮ್, ರಿಸಲ್ಟ್ನ ನಾವು ಅಪೇಕ್ಷಿಸದೆ ಮಾಡೋ ಕೆಲಸನ ಪ್ರಾಮಾಣಿಕವಾಗಿ ರಿಲೀಜಿಯಸ್ಲಿ ಮಾಡ್ತಾನೇ ಇದ್ದರೆ ಅದನ್ನೇ ಕನ್ಸಿಸ್ಟೆನ್ಸಿ ಅನ್ನೋದು. ಈ ವಿಷಯನ ತುಂಬ ಕ್ಲಿಯರಾಗಿ ನಿಮ್ಮೆಲ್ಲರಿಗೂ ಒಂದು ಸ್ಮಾಲ್ ಎಕ್ಸಾಂಪಲಿಂದ ಎಕ್ಸ್ಪ್ಲೇನ್ ಮಾಡೋಣ ಅಂತ ಬಂದಿದ್ದೀನಿ. ರಾಂಪುರ ಅನ್ನೋ ಒಂದು ಹಳ್ಳಿ ಇರುತ್ತೆ, ಆಯಿತಾ. ಆ ಚಿಕ್ಕ ಹಳ್ಳಿನಲ್ಲಿ ಒಂದು ಹುಡುಗ ಇರ್ತಾನೆ, ಅವನ ಹೆಸರು ರಾಜು ಅಂತ. ತುಂಬ ಶಾರ್ಪ್ ಇರ್ತಾನೆ, ಸ್ಮಾರ್ಟ್ ಇರ್ತಾನೆ ಹುಡುಗ, ಹಾಗೆ ತುಂಬ ಆ್ಯಂಬಿಷಿಯಸ್ ಕೂಡ. ಬಟ್ ಏನು ಗೊತ್ತಾ ಈ ರಾಜುಗೆ ಪ್ರಾಬ್ಲಮ್ಮು? ಅವನು ತುಂಬ ಲೇಜಿ ಗೊತ್ತಾ. ಪ್ರತಿದಿನ ಅವರಮ್ಮ ಬೆಳಗ್ಗೆ ಬಂದು, ಲೋ ರಾಜು ಎದ್ದೇಳೋ, ಟೈಮ್ ಆಯಿತು ಸ್ಕೂಲ್ಗೆ ಅಂತ ಹೇಳಿದಾಗೆಲ್ಲ, ಅಮ್ಮ ಇನ್ನೊಂದು 5 minutes ಅಮ್ಮ ಅಂತ ಹೇಳಿ 1 hour ನಿದ್ದೆ ಮಾಡ್ತಾನೆ. ಬಟ್ ಯಾವಾಗಲೂ ರಾಜು ಒಂದು ವಿಷಯನ ಅಂದ್ಕೊಳ್ತಾನೆ ಇರ್ತಾನೆ ಮನಸ್ಸಲ್ಲಿ, ನಾನು ಏನಾದರೂ ಗ್ರೇಟಾಗಿ ಅಚೀವ್ ಮಾಡಬೇಕಲ್ವಾ, ಎಲ್ಲರ ಥರ ನಾನು ಸಕ್ಸಸ್ಫುಲ್ ಆಗಬೇಕಲ್ವಾ, ಎಲ್ಲರೂ ನನ್ನ ನೋಡಿ ಇವನ ಥರ ಇರಬೇಕು ಅಂತ ಅಂದ್ಕೊಬೇಕಲ್ವಾ ಅಂತ ಅನಿಸ್ತಾ ಇರುತ್ತೆ. ಮೀನ್ಸ್ ಒಂದು ಚಿಕ್ಕ ಶಾಪ್ಕೀಪರ್ ಕೂಡ ಏನಾದರೂ ಚೆನ್ನಾಗಿ ವ್ಯವಹಾರ ಮಾಡ್ತಾ ಇದ್ದರೆ ಹಿ ಗೆಟ್ಸ್ ಇನ್ಸ್ಪೈರ್ಡ್ ಗೊತ್ತಾ. ಅದೇ ಥರ ಮನಸ್ಥಿತಿ ಇರೋ ರಾಜುಗೆ ಒಂದು ಪೊಲೀಸ್ ಅವ್ನು ಕಾಣಿಸ್ತಾನೆ, ಫುಲ್ ಯೂನಿಫಾರ್ಮಲ್ಲಿ ಮಾರ್ಚ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅವಾಗ ಅನಿಸುತ್ತೆ ರಾಜುಗೆ, ನಾನು ಇದೇ ಥರ ಆಗಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ರಾಜು ಅಗ್ಯಾನ್ ನೆಕ್ಸ್ಟ್ ಡೇ ಲೇಜಿ ಬಾಯ್. ಪ್ರತಿದಿನ ಎದ್ದು ಇವತ್ತು 1 hour ಎಕ್ಸಸೈಸ್ ಮಾಡೋಣ ಅಂತ ಅನ್ಕೊತಾನೆ. ಬಟ್ ನೆಕ್ಸ್ಟ್ ಡೇ ಸೇಮ್ ಸ್ಟೋರಿ, 1 hour ಎಕ್ಸಸೈಸು ಇಲ್ಲ, ಏನೂ ಇಲ್ಲ. ಹಾಗೆ ಇನ್ನೊಂದ್ಸಲಿ ಅನ್ಕೊತಾನೆ, 1 hour ಪ್ರತಿದಿನ ಓದೋಣ, ನಾನು ಕ್ಲಾಸಿಗೆ ಫಸ್ಟ್ ಬರ್ತೀನಿ ಅಂತ ಅನ್ಕೊತಾನೆ. ಬಟ್ ಇವೆಂಚುಲಿ ಹಿ ಎಂಡ್ಸ್ ಅಪ್ ಪ್ಲೇಯಿಂಗ್ ಕೈಟ್ಸ್ ಆನ್ ರೂಫ್. ಏನು ಮಾಡೋಣ, ಅವನು ಹಾಗೆ ಆಟ ಆಡ್ಕೊಂಡಿರ್ತಾನೆ. ಬಟ್ ರಾಜು ಇದೇ ಥರ ಕಳೀತಾ ಸಮ್ಮರ್ ಹಾಲಿಡೇಸ್ ಬರುತ್ತೆ. ಈ ಸಮ್ಮರ್ ಹಾಲಿಡೇಸಲ್ಲಿ ಅವನು ಅವ್ರ ಅಜ್ಜಿ ಮನೆಗೆ ಹೋಗೋಣ ಅಂತ ಡಿಸೈಡ್ ಆಗ್ತಾನೆ. ಅವ್ರ ಅಜ್ಜಿ ಮನೆ ಹತ್ರ ಒಂದು ತಾತ ಸಿಗ್ತಾರೆ, ಅವ್ರ ಹೆಸರೇ ಗೋಪಾಲ್ ತಾತ ಅಂತ. ಈ ಗೋಪಾಲ್ ತಾತ ಬಂದು ರಿಟೈರ್ಡ್ ಆರ್ಮಿ ಮ್ಯಾನ್. ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ, ಎಕ್ಸಸೈಸ್ ಮಾಡಿ, ಲೋಕಲ್ ನ್ಯೂಸ್ ಪೇಪರ್ನ ತಂದು ಓದಿ, ಹಾಲು ಕಾಯಿಸಿ, ಹಾಲು ಕುಡಿದು ಆರಾಮಾಗಿ ತಾತನ ಹೆಂಗೆ ಬೇಕೋ ಹಾಗೆ ಲೈಫ್ನ ಕಳೀತಾ ಇರ್ತಾರೆ. ಅಫ್ಕೋರ್ಸ್ ಮಧ್ಯಾಹ್ನ ಆಗಿದ ತಕ್ಷಣವೇ ಫುಲ್ ಜೈ ಜವಾನ್ ಜೈ ಕಿಸಾನ್ ಅಂದ್ಕೊಂಡು ಅವ್ರ ತೋಟಕ್ಕೆ ಹೋಗಿ ಕೆಲಸ ಮಾಡ್ತಾ ಇರ್ತಾರೆ. ಇದೆಲ್ಲ ರಾಜು ನೋಡ್ತಾನೆ. ನೋಡ್ಬಿಟ್ಟು ರಾಜುಗೆ ತುಂಬ ಕ್ಯೂರಿಯಾಸಿಟಿ ಬರುತ್ತೆ, ಯಾಕೆ ಈ ತಾತಂಗೆ ಸ್ಕೂಲ್ ಇಲ್ಲ, ಏನಿಲ್ಲ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ಆದರೂ ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತಾರೆ, ಏನು ಮಾಡ್ತಾರಪ್ಪ, ಏನು ಕೇಳೇ ಬಿಡೋಣ ಅಂದ್ಬಿಟ್ಟು ರಾಜು ಹೋಗ್ಬಿಟ್ಟು ಈ ಗೋಪಾಲ್ ತಾತ ಹತ್ರ ಹೋಗಿ ಕೇಳ್ತಾರೆ, ತಾತ ನಿನ್ಗೇನು ಸ್ಕೂಲ್ ಇಲ್ವಲ್ಲ, ಯಾಕೆ ಈ ಥರ ಬೆಳಗ್ಗೆ ಏನಕ್ಕೆ ಇಷ್ಟು ಕಷ್ಟಪಡ್ತೀಯಾ ಅಂತ. ಆವಾಗ ತಾತ ಒಂದು ಮಾತು ಹೇಳ್ತಾರೆ, ಕೇಳಿಸ್ಕೊಪ್ಪ ಇಲ್ಲಿ ರಾಜು, ನಾನೊಂದು ರಿಟೈರ್ಡ್ ಮಿಲಿಟ್ರಿ ಆಫೀಸರ್ ಅಲ್ವಾ, ನನಗೆ ಯಾವ ಸ್ಕೂಲು ಕೂಡ ಇಲ್ಲ. ಆದರೆ ನಾನು ಅವಾಗ ಪ್ರತಿದಿನ ಬೆಳಗ್ಗೆ ಎದ್ದು ಇದೇ ಥರ ಎಕ್ಸಸೈಸ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇರ್ತಿದ್ದೆ. ಅದೇ ನನಗೆ ಹ್ಯಾಬಿಟ್ ಆಗಿಬಿಟ್ಟಿದೆ. ಒಂದ್ಸಲಿ ಹ್ಯಾಬಿಟ್ ಆದರೆ ಅದನ್ನು ನಿಜವಾಗ್ಲೂ ನಾವು ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ. ಹ್ಯಾಬಿಟ್ಸ್ ಅನ್ನೋದು ನಾವು ವ್ಯವಸಾಯ ಮಾಡ್ದಂಗೆ, ನಾವು ಯಾವ ಥರ ಮರ ಹಾಕ್ತೀವೋ ಅದೇ ಥರ ನಮಗೆ ಫಲ ಸಿಗುತ್ತೆ. ಸೊ ನಾವು ಲೈಫಲ್ಲಿ ನಮಗೇನು ಬೇಕು ಅನ್ನೋದನ್ನೆಲ್ಲ ಕ್ಲಾರಿಟಿಯಿಂದ ಇಟ್ಕೊಂಡು ಅದ್ರ ಬಗ್ಗೆ ವರ್ಕ್ ಮಾಡಿದ್ರೆ ನಮಗೆ ನಿಜವಾಗ್ಲೂ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾನೆ. ಇದು ಅಷ್ಟೊಂದು ಅರ್ಥ ಆಗಲ್ಲ ರಾಜುಗೆ, ಏನೇನೋ ಮಾತಾಡ್ತಾರೆ ಈ ತಾತ ಅಂದ್ಕೊಂಡು ಬಂದ್ಬಿಡ್ತಾನೆ. ಮನೆಗೆ ಬಂದ ರಾಜು ಅದೇ ಸಂಜೆ ಅವ್ರ ಮನೆಗೆ ಕೂಡ ಹೋಗಬೇಕಾಗತ್ತೆ. ಅಜ್ಜಿಗೆ ಟಾಟಾ ಮಾಡಿ ಹೊರಡ್ತಾನೆ. ಹೋದ್ಮೇಲೆ ಈ ತಾತ ಮಾತಾಡಿದ್ದನ್ನೆಲ್ಲ ರಾಜು ನಾಪಿಸ್ಕೊಂಡು ನಿದ್ದೆ ಕೂಡ ಮಾಡೋದಿಲ್ಲ. ಏನಕ್ಕೆ ಈ ತಾತರ ಹೀಗೆಲ್ಲ ಹೇಳ್ಬಿಟ್ರಲ್ವಾ, ಸೊ ಇಷ್ಟು ಈಸಿನಾ ಸಕ್ಸಸ್ಫುಲ್ ಆಗೋದು, ನಾವು ಮಾಡೋ ಕೆಲಸನ ಪ್ರತಿದಿನ ನಿಷ್ಠೆಯಿಂದ ಮಾಡಿದ್ರೆ ನಾವು ಸಕ್ಸಸ್ಫುಲ್ ಆಗ್ಬೋದಾ ಅಂತೆಲ್ಲ ಯೋಚನೆ ಮಾಡಿಕೊಂಡು, ಸಕ್ಸಸ್ ಅನ್ನೋದು ಒಂದು ಲಕ್ ಅಲ್ಲ, ಇಟ್ ಈಸ್ ಅ ಹಾರ್ಡ್ ವರ್ಕ್, ಇಟ್ಸ್ ಅ ರೆಸಿಪಿ ಟು ಬಿ ಕುಕ್ಡ್ ಅನ್ನೋದನ್ನು ನಾಪಿಸ್ಕೊತಾನೆ. ಸೊ ಓಕೆ, ನಾನು ಹ್ಯಾಬಿಟ್ಸ್ನ ಬಿಲ್ಡ್ ಮಾಡ್ತೀನಿ ತಾತ ಹೇಳ್ದಂಗೆ, ನೋಡೋಣ ಏನಾಗುತ್ತೆ ಅಂದ್ಕೊಂಡು ಮಲ್ಕೊತಾನೆ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದೊಳಕ್ಕೆ ಇಷ್ಟನೇ ಆಗೋದಿಲ್ಲ ರಾಜುಗೆ, ಆದ್ರೂ ಕಷ್ಟಪಟ್ಟು ಹೆಂಗೋ ಬೆಡ್ಗೆ ಬಾಯ್ ಅಂದ್ಬಿಟ್ಟು ಎದ್ದೊಳ್ತಾನೆ. ಎದ್ದ ತಕ್ಷಣವೇ ಓಕೆ ಇವತ್ತಂತೂ ಫೋಕಸ್ ಮಾಡಿಕೊಂಡು ತಾತ ಹೇಳ್ದಂಗೆಲ್ಲ ಮಾಡೋಣ ಅಂದ್ಬಿಟ್ಟು ಮುಖ ತೊಳ್ಕೊಂಡು ಶೂ ಹಾಕ್ಕೊಂಡು ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. 200 meters ಕೂಡ ರೀಚ್ ಆಗಿರೋದಿಲ್ಲ, ಅವನಿಗೆ ಸಖತ್ ಬಾಡಿ ಪೇನ್ ಸ್ಟಾರ್ಟ್ ಆಗಿಬಿಡುತ್ತೆ. ಓ ಮೈ ಗಾಡ್, ಹೆಂಗಪ್ಪ ಓಡೋದು ಅಂದ್ಕೊತಾ ಇದ್ದಾಗಲೇ ಓಕೆ ಇವತ್ತು ಬಿಡೋದು ಬೇಡ, ತಾತ ಹೇಳ್ದಂಗೆ ಇನ್ನೊಂದು ಸ್ವಲ್ಪ ಪುಷ್ ಮಾಡೋಣ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಓಡ್ತಾನೆ, ಮನೆಗೆ ಬರ್ತಾನೆ, ಆ್ಯಸ್ ಯೂಶುವಲ್ ಸ್ಕೂಲ್ಗೆ ಹೋಗ್ತಾನೆ. ನೆಕ್ಸ್ಟ್ ಡೇ ಕೂಡ ಇಷ್ಟೇ ಫೋಕಸಿಂದ ಎದ್ದೊಳ್ತಾನೆ. Day 2 is also completed. ಅಗೇನ್ ಸೇಮ್ ಆ್ಯಸ್ ಗೋಸ್ Day 3 ಮತ್ತು Day 4. ಇದೆಲ್ಲ ಮಾಡ್ತಾ ಒಂಥರ ಅನಿಸುತ್ತೆ ರಾಜುಗೆ, ವಾವ್, ನಾನು ಒಂದು ಅಂದ್ಕೊಂಡೇ ಇರಲಿಲ್ಲ ನಾನು ಇಷ್ಟು ಕನ್ಸಿಸ್ಟೆಂಟಾಗಿ ಮಾಡ್ತೀನಿ ಒಂದು ಕೆಲಸನ ಅಂತ. ಇದೇ ಕೆಲಸನ 21 days ಮಾಡ್ತಾನೆ. ಸೊ ಅಫ್ಕೋರ್ಸ್ ಇವಾಗ ರಾಜುಗೆ ಅದು ಹ್ಯಾಬಿಟ್ ಆಯಿತು. ನೆಕ್ಸ್ಟ್ ಅನ್ಕೊತಾನೆ, ಸರಿ ನಾನು ಸ್ವಲ್ಪ ಕಾನ್ಫಿಡೆಂಟ್ ಆಗಿದ್ದೀನಿ ಇವಾಗ ಓಡೋದ್ರ ಮೇಲೆ,
ನಾನು ಅಂದ್ಕೊಂಡಂಗೆ ಇವಾಗ 1 hour ಓದೋಣ, ಸೊ ಕ್ಲಾಸಲ್ಲಿ ಚೆನ್ನಾಗಿರೋ ಮಾರ್ಕ್ಸ್ ತೆಗಿಬೋದು ಅಂದ್ಕೊಂಡು ಪ್ರತಿದಿನ ಕನ್ಸಿಸ್ಟೆಂಟಾಗಿ 1 hour ಓದೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಆ ಕನ್ಸಿಸ್ಟೆನ್ಸಿ ಜೊತೆ ಈ ಓಡೋದನ್ನು ಬಿಟ್ಟಿರಲ್ಲ. ಬೆಳಗ್ಗೆ ಎದ್ದೊಳ್ತಾನೆ, ಓಡ್ತಾನೆ, ಮನೆಗೆ ಬರ್ತಾನೆ, ಸ್ಕೂಲ್ಗೆ ಹೋಗ್ತಾನೆ, ವಾಪಸ್ ಬಂದು ಓದ್ತಾನೆ. ಸೊ ಇದೊಂದು ಡೈಲಿ ರೋಟೀನ್ ಆಗುತ್ತೆ. ಸೊ ಅಗೇನ್ ಹಿ ಡಸ್ ಇಟ್ ರೂತ್ಲೆಸ್ಲಿ, ರಿಲೀಜಿಯಸ್ಲಿ, ವಿತೌಟ್ ಮಿಸ್. ಡೇ ಬೈ ಡೇ ರಾಜು ಇಸ್ ಸೋ ಡ್ಯಾಮ್ ಫೋಕಸ್ಡ್ ನಾವು. ಇವಾಗ ಅವ್ನು ತುಂಬ ಸ್ಟ್ರಾಂಗ್ ಆಗಿದ್ದಾನೆ ಮೆಂಟಲಿ ಮತ್ತು ಫಿಸಿಕಲಿ. ಒಂದು ಭಾನುವಾರ ಸುಮ್ಮನೆ ಹಾಗೆ ಆಲದ ಮರದ ಕೆಳಗಡೆ ಕೂತಿರ್ತಾನೆ ರಾಜು. ಅವಾಗ ಒಂಥರ ಖುಷಿ ಆಗ್ತಾ ಇರುತ್ತೆ ಅವನಿಗೆ. ಏನಕ್ಕೆ ಗೊತ್ತಾ, ಅವನ ಬಾಡಿ ಎಲ್ಲ ತುಂಬ ಹಗುರವಾಗಿ ಅನಿಸ್ತಾ ಇರುತ್ತೆ, ತುಂಬ ಲೈಟಾಗಿರುತ್ತೆ. ಇವಾಗ ತಲೆಯಲ್ಲಿ ತುಂಬ ಬುದ್ಧಿ ಕೂಡ ಇದೆ ಅವನಿಗೆ. ಸೊ ಅವ್ನ ಕ್ಲಾಸಲ್ಲಿ 2nd ಕೂಡ ಬಂದಿರ್ತಾನೆ. ಅಂದ್ಕೊಂಡು ಆರಾಮಾಗಿ ಎಲ್ಲ ಮಾಡ್ಬಿಟ್ನಲ್ಲ, ಈ ವರ್ಷ ಎಷ್ಟು ಚೆನ್ನಾಗಿದೆ ಅಂತ ಅನ್ಕೊತಾ ಇರ್ತಾನೆ. ಅಂದ್ಕೊಳ್ತಾ ಇದ್ದಂಗೆ ರಾಜು ಫ್ರೆಂಡ್ ಬರ್ತಾನೆ. ಹೇ ರಾಜು, ಹೆಂಗಿದ್ಯೋ ಅಂತ ಕೇಳ್ತಾನೆ. ರಾಜು ಕೂಡ ಮಾತಾಡ್ತಾ ಫ್ರೆಂಡ್ ಒಂದು ಕ್ವೆಶ್ಚನ್ ಕೇಳ್ತಾನೆ. ಏನಪ್ಪ ಅಂದರೆ, ರಾಜು ಹೆಂಗೋ ಇಷ್ಟೆಲ್ಲ ಚೇಂಜ್ ಆಗ್ಬಿಟ್ಟಿದ್ಯಾ, ನೀನು ಬೇರೆ ಇಷ್ಟು ಹುಟ್ಟು ಸೋಂಬೇರಿ, ನಾನಿನ್ನು ಎಷ್ಟು ವರ್ಷದಿಂದ ನೋಡಿದ್ದೀನಿ, ಇಷ್ಟೆಲ್ಲ ಸೂಪರಾಗಿ ಓದೋದಕ್ಕೆ ಯಾವಾಗ ಕಲಿತೆ, ಹೆಂಗೆ ಇಷ್ಟು ಫಿಟ್ ಆಗಿಬಿಟ್ಟಿದ್ಯಾ ಅಂತ ಕೇಳ್ತಾನೆ. ಸೊ ರಾಜು ಒಂದು ಕ್ಯಾಶುಯಲ್ ಆಗಿ, ಏನಿಲ್ಲ ಕಣೋ, ತುಂಬ ದಿನದಿಂದ ಮಾಡ್ತಾಯಿದ್ದೆ, ಸೊ ಅದೇ ಅಭ್ಯಾಸ ಆಗೋಗಿದೆ, ಅದಕ್ಕೆ ಇಷ್ಟೆಲ್ಲ ಚೇಂಜು, ಇದು 1-2 ದಿನದಲ್ಲಿ ಬಂದಿಲ್ಲ, ತುಂಬ ದಿನದಿಂದ ಎಫರ್ಟ್ ಹಾಕಿದ್ದೀನಿ ಅಂತ ಒಂದು ಆನ್ಸರ್ ಕೊಡ್ತಾನೆ. ಸೊ ಅಲ್ಲೇ ಕಾನ್ವರ್ಸೇಷನ್ ಎಂಡ್ ಕೂಡ ಆಗುತ್ತೆ. ಸೊ ಹಂಗಿದ್ದಾಗಲೇ ಒಂದು ದೊಡ್ಡ ನೋಟಿಫಿಕೇಷನ್ ಬರುತ್ತೆ ಎಂಟೈರ್ ಊರಲ್ಲಿ. ಏನಪ್ಪ ಅಂದರೆ, ಗೌರ್ಮೆಂಟ್ ಅವರು ಎಕ್ಸಾಮ್ ಕರೆದಿದ್ದಾರೆ, ಪೊಲೀಸ್ ಎಕ್ಸಾಮು ಅಂತ. ಆವಾಗ ಊರಲ್ಲಿದ್ದೆಲ್ಲ ಹುಡುಗರು ಸೇರಿ, ಓಕೆ ನಾವು ಈ ಎಕ್ಸಾಮ್ಗೆ ಹಾಕೋಣ, ಎಲ್ಲರಿಗೂ ಕೆಲಸ ಸಿಗುತ್ತೆ, ಸೂಪರಾಗಿ ಲೈಫ್ ಸೆಟ್ಲ್ ಆಗುತ್ತೆ, ಊರೇ ಚೇಂಜ್ ಆಗುತ್ತೆ ಅಂದ್ಕೊಂಡು ಎಕ್ಸಾಮ್ಗೆ ಅಪ್ಲೈ ಕೂಡ ಮಾಡ್ತಾರೆ. ಏನು ಆಲ್ ಆಫ್ ಅ ಸಡನ್ ಊರಲ್ಲಿರೋ ಹುಡುಗರೆಲ್ಲ ಓಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಸ್ವಲ್ಪ ಜನ ಆ ಬುಕ್ಸ್ ಈ ಬುಕ್ಸ್ ತೊಗೊಂಡು ಓದೋದು, ತುಂಬ ಕೇವಾಸೇ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ರಾಜು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡಿರ ಆರಾಮಾಗಿರ್ತಾನೆ. ಎಕ್ಸಾಮ್ಗೆ ಓದಬೇಕಾಗಿರೋದನ್ನ ಓದ್ತಾ ಇರ್ತಾನೆ, ಎಫರ್ಟ್ ಹಾಕಬೇಕಾಗಿರೋದನ್ನ ಎಫರ್ಟ್ ಹಾಕ್ತಾ ಇರ್ತಾನೆ. ರಾಜು ಅಂತೂ ಇವಾಗ ಫುಲ್ ಕಾನ್ಫಿಡೆಂಟ್ ಆಗಿರ್ತಾನೆ. ಫಿಸಿಕಲ್ ಎಕ್ಸಾಮ್ ಡೇಟ್ಸ್ ಕೂಡ ಬಂದಿರುತ್ತೆ. ಸೊ ಎಲ್ಲರೂ ಫಿಸಿಕಲ್ ಎಕ್ಸಾಮ್ಗೆ ಅಪಿಯರ್ ಆಗ್ತಾರೆ. ಅಪಿಯರ್ ಆದಾಗ ರಾಜು ಮಾತ್ರ ಕಾಮಾಗಿರ್ತಾನೆ. ಎಲ್ಲರೂ ಎನರ್ಜಿ ಬಾರ್ಸ್ ಅಂತೆ, ಗ್ಲೂಕೋಸ್ ಅಂತೆ, ಬನಾನಾಸ್ ಅಂತೆ ಎಲ್ಲ ತಿಂತಾರೆ. ವಿಸಿಲ್ ಆಗಿದ ತಕ್ಷಣ ಎಲ್ಲರೂ ಫಾಸ್ಟಾಗಿ ಓಡ್ತಾರೆ. ರಾಜು ಮಾತ್ರ ಅವನಿರೋ ಪೇಸಲ್ಲಿ ಅವನು ಅಂದ್ಕೊಂಡಂಗೆ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಲ್ಲರೂ ಓಡ್ತಾ ಸುಸ್ತಾಗ್ಬಿಟ್ಟು ನಿಲ್ಲಿಸೇ ಬಿಡ್ತಾರೆ ಎಷ್ಟೊಂದು ಜನ ಓಡೋದು. ಬಟ್ ರಾಜು ನಿಲ್ಲಿಸ್ತೀರ, ಅವನು ಅಂದ್ಕೊಂಡಂಗೆ ಕಂಪ್ಲೀಟ್ ಕೂಡ ಮಾಡ್ತಾನೆ. ಸೊ ಅಫ್ಕೋರ್ಸ್ ಎಷ್ಟೊಂದು ಜನ ಹುಡುಗರು ಕಂಪ್ಲೀಟ್ ಮಾಡ್ತಾನೆ, ಅದರಲ್ಲಿ ರಾಜು ಕೂಡ ಒಬ್ಬ. ನೆಕ್ಸ್ಟ್ ಬಂದಿರೋದೇ ರಿಟರ್ನ್ ಎಕ್ಸಾಮ್. ರಿಟರ್ನ್ ಎಕ್ಸಾಮ್ಗಂತೂ ಎಲ್ಲ ಬುಕ್ಸು ರೆಫರ್ ಮಾಡಿ ಏನೇನೋ ತಲೆಗೆ ಹಾಕ್ಕೊಂಡು ಫುಲ್ ಕನ್ಫ್ಯೂಷನಲ್ಲಿ ಎಷ್ಟೊಂದು ಜನ ಚೆನ್ನಾಗೇ ಬರೆದಿರೋದಿಲ್ಲ. ಇವನು ಆಫ್ಕೋರ್ಸ್ ಅಂದ್ಕೊಂಡಂಗೆ ವಿತ್ ಲಾಟ್ ಆಫ್ ಪೇಷನ್ಸ್ ಕಾನ್ಫಿಡೆಂಟಾಗಿ ಹೋಗಿ ಎಕ್ಸಾಮ್ ಬಂದಿರ್ತಾನೆ. ಸೊ ಕ್ಲಿಯರ್ ಕೂಡ ಆಗಿರುತ್ತೆ. ಸ್ವಲ್ಪ ದಿನ ಬಿಟ್ಕೊಂಡು ಒಂದು ಲೆಟರ್ ಬರುತ್ತೆ ಹಳ್ಳಿಗೆ, ಯಾರ್ಯಾರೆಲ್ಲ ಕ್ಲಿಯರ್ ಮಾಡಿದ್ದಾರೆ ಅಂತ. ಅದರಲ್ಲಿ ಬರೋದೇನೆ, ಕಂಗ್ರ್ಯಾಚುಲೇಷನ್ಸ್, ರಾಜುಗೆ ಫಸ್ಟ್ ಬಂದಿದೆ, ಅವ್ನು ಕ್ಲಿಯರ್ ಮಾಡಿದ್ದಾನೆ ಅಂತ ಬಂದಿರುತ್ತೆ. ಅವ್ನು ಓಡೋಗಿ ಅವರಮ್ಮ ಹತ್ರ ಹೇಳ್ತಾನೆ, ಅಮ್ಮ ನಾನು ಈ ಥರ ಕ್ಲಿಯರ್ ಮಾಡಿಬಿಡ್ತೀನಿ ಎಕ್ಸಾಮ್ನ ಅಂತ. ಅವರಮ್ಮಂಗೆ ಸಖತ್ ಖುಷಿಯಾಗಿ ರಾಜುಗೆ ಸ್ವೀಟ್ ತಿನ್ನಿಸ್ತಾರೆ. ಸೊ ಅದೇ ಥರ ನೋಡಿದಾಗ ಅವನ ಊರಲ್ಲಿ, ಅವನ ಜಿಲ್ಲೆಯಲ್ಲಿ ಬರ್ದಿರೋದು ಎಲ್ಲರಿಗಿಂತ ಟಾಪ್ ಬಂದಿರೋದೇ ರಾಜು. ಪ್ಲಸ್ ಕ್ಲಿಯರ್ ಆಗಿರೋದ್ರಲ್ಲಿ 3 ಜನ ಕ್ಲಿಯರ್ ಮಾಡಿರೋದು. ಸೊ ಎಂಟೈರ್ ವಿಲೇಜನೇ ಇವನ್ ಸಕ್ಸಸ್ಗೋಸ್ಕರ ಎಂಜಾಯ್ ಮಾಡ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ. ಸೊ ಬೇಸಿಕಲಿ ಮಾರಲ್ ಆಫ್ ದ ಸ್ಟೋರಿ ಏನು ಗೊತ್ತಾ, ನಾವು ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು. ನಮ್ಮ ಕೆಲಸ ನಾವು ಮಾಡಬೇಕಾಗಿರೋದನ್ನ ಮಾಡ್ತಾನೇ ಇದ್ದರೆ ಕನ್ಸಿಸ್ಟೆನ್ಸಿಯಿಂದ ನಾವು ಅಚೀವ್ ಮಾಡಬೇಕಾಗಿರೋದನ್ನ ಮಾಡೇ ಮಾಡ್ತೀವಿ. ಸೊ ಎಫರ್ಟ್ ಪಾಡಿಗೆ ಎಫರ್ಟ್ ಹಾಕೋಣ, ರಿಸಲ್ಟ್ ಪಾಡಿಗೆ ರಿಸಲ್ಟ್ ಸಿಗಲಿ, ಹಾಗೆ ನಾವು ಅಂದ್ಕೊಂಡಿದ್ದೆಲ್ಲ ಆಗಲಿ. ಸೊ ಇದೇ ಥರ ಸ್ಮಾಲ್ ಇನ್ಸ್ಪೈರಿಂಗ್ ಸ್ಟೋರೀಸ್ಗಾಗಿ ಕೇಳ್ದಾರಿ ನನ್ನ ಚಾನೆಲ್. ಅಂಟಿಲ್ ನೆಕ್ಸ್ಟ್ ಟೈಮ್, ಕೀಪ್ ಲವಿಂಗ್ ಮೀ. ಮತ್ತೆ ಸಿಗೋಣ ವಿತ್ ಲಾಟ್ಸ್ ಆಫ್ ಲವ್. ನಿಮ್ಮ ಪೂಜಾ ದೀಪ್ signing off. Bye bye.